ಅರಿವು ತಪ್ಪಿತು ಅಂದ್ರ ಬದುಕು ಕೆಡುತ್ತದೆ. ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ, ವಿಚಾರ ಬೇಕು, ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರ ಕಲಿಯುವುದು. ಕಲಿಬೇಕು ಮನುಷ್ಯ. ಇಲ್ಲಿ ಈ ಜಗತ್ತು ಬಹಳ ಕಲಿಸ್ತದೆ. ಏನು ಕಲಿಬೇಕು ಜೀವನದೊಳಗೆ? ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ. ಜೀವನದ ತುಂಬ ಏನು ಮಾಡಬೇಕು ಅಂದ್ರೆ ಹೊಸದನ್ನು ಕಲಿಯುವುದು. ಪ್ರತಿ ಕ್ಷಣ, ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್. ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ. ಸಾಲಿ ಕಲ್ತವ್ರು ಅಷ್ಟ ಕಲಿಸ್ತಾರಂತಲ್ಲ. ಈಗ ನಮ್ಮಪ್ಪ ಅದಾನ, ಅವ ಸಾಲಿ ಕಲ್ತಿಲ್ಲ. ನಾನು ಕಟ್ಟಿ ಮೇಲೆ ಹಾಳು ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ. ನಮ್ಮಪ್ಪ ಸಾಲಿ ಕಲಿಲಾರ್ದಪ್ಪ ನಮಗೇನು ಹೇಳೋಣ ಅಂದ್ರೆ, ನೋಡು, ಹಿಂಗ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ, ದುಡ್ಯಾಗ ಕಲಿ. ಮಂದಿಗೆ ನಂಬಿ ಕೆಟ್ಟವ್ರದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆ. ಅವ ಸಾಲಿ ಕಲ್ತಿಲ್ಲ ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಇದೆ. ಜೀವನದೊಳಗೆ ಹಿಂಗ ಕಣ್ಣು ತೆರೆದು ಬಿಟ್ರೆ ಜಗತ್ತೇ ಒಂದು ಪಾಠಶಾಲೆ. ಎಲ್ಲಾನು ಕಲಿಸ್ತೈತಿ. ಈಗ ತಾಯಂದಿರದಿರಿ, ನೀವು ತಾಯಂದಿರು ಅಡಿಗೆ ಮಾಡ್ತೀರಿ, ಅನ್ನ ಮಾಡ್ತೀರಿ, ಎದ್ರಾಗ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರ, ನಮ್ಮ ಹುಡುಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು. ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ. ನೋಡಿ ಕಲಿಬೇಕಷ್ಟೇ. ಈಗ ಮಿಕ್ಸರ್ ಐತಿ. ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ? ಈಗ ಹೊಟ್ಟೆಗೆ ಎಷ್ಟರ ಸಂಗತಿರ್ಲಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ. ನಾವು ಕಲಿಸ್ತೈತಿ ಜೀವನ. ಅಂದ್ರ ಈ ಜಗತ್ತೈತಿ ಅಲ್ಲ, ಜಗತ್ತು ಅಂದ್ರ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ. ಅಂದ್ರೆ ಜಗತ್ತು. ನೀವ್ಯಾರೋ ಡೊನೇಷನ್ ಕೊಡ್ಬೇಕಾಗಿಲ್ಲ. ಶಾಲೆಗಾದ್ರೂ ಡೊನೇಷನ್ ಕೊಡ್ಬೇಕಾಗ್ತೈತಿ, ಫೀಸ್ ಕಟ್ಟಬೇಕಾಗ್ತೈತಿ. ಫೀಸ್ ಇಲ್ಲಾರ್ದ ಜಗತ್ತು ಕಳಿಸ್ತೈತಿ. ಈಗ ನಿಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ತಿರಲ್ಲ, ಫೀಸ್ ಇಲ್ಲಾರ್ದ ಯಾರ ನಾವು ಕಲ್ಸಕ್ಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ವರ್ಷ. ಆದ್ರೆ ಜೀವನ ಹಾಗಲ್ಲ. ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ. ಯಾರೋ ಒಬ್ರು ಸರು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ. ಮನೆಗೆ ಬಂದು ಬಾಯಾಟ ಮಾಡ್ತಿತ್ತಂತ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು, ಯಾರು ಕಲಿಸ್ಯಾರ ನಿನಗೆ? ನಮ್ಮ ಟೀಚರ್ ಕಲಿಸ್ಯಾರ. ಏನು ಕಲಿಸ್ಯಾರ? ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವ್ನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಸಾರಿಗೆ ಹೋದ. ಅಲ್ಲ, ಏನಾರ ಕಲ್ಸಕ್ಕೆ ಬರ್ತೈತೆ ನಿಮಗೆ? ಏನು ಕಲಿಸಿವಿ? ಅಲ್ಲ, ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಕತ್ತಾನ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಬಾಯ್ಪಾಟ್ ಮಾಡಕತ್ತಾನ. ಅಲ್ಲ, ನಾವೇನು ತಪ್ಪು ಕಲಿಸಿವಿ? ಅಲ್ಲ, ಗೊತ್ತೈತೆ ನಿಮಗೆ ತಾಜ್ ಮಹಲ್ ಎಲ್ಲೈತೆ? ಅಲ್ಲ, ಇವತ್ತೊಂದು ದಿವಸ ಒಂದು ತಪ್ಪು ಹೇಳ್ಯಾನ, ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದೆಪ್ಪ, ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ. ನೀವು ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಬಳ್ಳಿಯಾಗ ಇರ್ತೈತಿ, ಕಟ್ಟಿಂದ ಆಗ್ರಕ್ಕೆ ಹೋಗುತ್ತೆ. ಈ ಫೀಸ್ ಕಟ್ಟದ ಮೇಲೆ ಆಗ್ರಹ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತಿ. ಜೀವನ ಇದೊಂದು ಪಾಠ ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತದೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನ ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ. ಇವತ್ತು ನಾವು ಅಂತಿರ್ತೀವಿ, ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ, ನಾವೆಷ್ಟು ಮಂದಿಗೆ ಆಗಿದ್ದೀವಿ, ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊತೀವಿಲ್ಲ. ಇದು ಸಹಜ ಐತಿ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದರು,
ಕಷ್ಟದ ಕಾಲಕ್ಕೆ ಯಾರೋ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು. ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತಾವೆ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರುವುದಿಲ್ಲ, ಕಣ್ಣೀರು ಒರೆಸಕ್ಕೆ ಒಂದೇ ಬೆರಳ ಬರ್ತೈತಿ. ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರನ್ನುವ ನಿರೀಕ್ಷೆ ಯಾಕೆ ಅನ್ನೋದು ಕಲಿಬೇಕು. ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯೋದಲ್ಲ. ಬಡತನ ಬರ್ತೈತಿ, ಕಲಿಯೋದು ಏನು? ಬಡತನ ಬಂದ್ರೆ ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ದೇನೆ, ಮನುಷ್ಯನಿಗೆ ತುಂಬಿದ ಪಾಕೆಟ್, ತುಂಬಿದ ಜೇಬ 100 ಆಟ ಕಲಿಸಿದ್ರ ಖಾಲಿ ಜೇಬು ಜೀವನದೊಳಗೆ 100 ಪಾಠ ಕಲಿಸ್ತೈತಂತ. ಅದನ್ನು ಕಲಿಬೇಕು ಮನುಷ್ಯ. ಸ್ಟೀವ್ ಜಾಬ್ಸ್ ಅಂತಿದ್ದ, ನೀವೆಲ್ಲ ಕೇಳಿರ್ಬೇಕು ಹೆಸರು, ಸ್ಟೀವ್ ಜಾಬ್ಸ್. ಅವ ಹೇಳ್ತಾನೆ, ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ, ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ, ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಿಲ್ಲ ಅಂಥ ಪಾಠ ಬಡತನ ಕಲಿಸ್ತದೆ, ಇರ್ತದೆ. ಏನು ವೈರಿಗಳು ಬರ್ತಾರೆ ಜೀವನದಲ್ಲಿ ಇರುವುದಿಲ್ಲ. ನಮಗೆ ಬಹಳ ಮಂದಿ ವೈರಿಗಳದಾರೆ. ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ, ನಮ್ಮ ಓಣ್ಯಾಗ ವೈರಿಗಳು. ಏನು ಮಾಡವ್ ನೀನು ಅವ್ರನ್ನ ತಗೊಂಡು? ಅಲ್ಲ, ಕಲಿಬೇಕಾದದ್ದು ಏನಂದ್ರೆ, ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು 100 ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರ ತಲೆ ತೆಗಿಯಕ್ಕಾಗತ್ತ? ನಮ್ಮ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ, ನನಗೆ ಬಹಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ, ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅದು ಜೀವನ ಸಾರ್ಥಕ ಅಷ್ಟೇ. ವೈರಿಗಳನ್ನು ತೆಗೆಯೋದಲ್ಲ, ನನ್ನ ತಲೆಯಾಗಿಂದ ವೈರಿಗಳನ್ನು ತೆಗೆದು ಬಿಡೋದು ಅಷ್ಟೇ. ಕಲಿಯುವುದೇ. ಮಂದಿ ಬಹಳ ನಮಗ ನಿಂದ ಮಾಡ್ತಾರೆ, ಮತ್ತು ಮಾಡ್ತಾರೆ ಪಾಪ. ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ, ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬಿಡ್ತೈತಿ, ಕೆಲಸ ಏನೈತಾವ. ನೀವು ಒಂದು ನೆನಪಿಟ್ಕೊಂಡವ್ರು ಹೋಗಾಕ, ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗದೆ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ, ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರುತ್ತೆ. ಆದ್ರೆ ನಿನ್ನ ಅದೃಷ್ಟ ಇರಲಿ ಬಿಡ್ಲಿ, ಆದ್ರೆ ಊರು ಮಂದಿ ಬಾಯಾಗಿಂದ ಪಾರಾಗೋದಕ್ಕೆ ಅಷ್ಟೇ. ಅದಕ್ಕೆ ಮನುಷ್ಯ ಊರು ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ. ನಾ ಭಾಳ ಸಲ ಇದನ್ನು ಹೇಳ್ತಿರ್ತೀನಿ. ಏನಂದ್ರೆ, ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನ್ಯಾಗ, ಅಡುಗೆ ಮಾಡಿದ್ದು ನಮಗೆ ತಂದಿಟ್ಟು ಕೂಡಲೇ ನಾವು ಮನ್ಯಾಗ ಸಿಟ್ಟಿಗೆ ಹೇಳ್ತೀವಿ. ಏನಂತೀವಿ ಅಂತಾರೆ ಇಲ್ಲಿ ಗಂಡು ಮಕ್ಕಳು, ನಿನ್ನೆ ಮೊನ್ನೆ ತಂದಿಟ್ಟು ಏನನ್ನು ಹಳಸಿದ್ದು ಯಾರು ಅಂತಾರೆ ಮನ್ಯಾಗ ಅನ್ನೋದಿಲ್ಲ. ನೀವು ಏನಾಗ್ತೈತೆ ಉಂಡ್ರಿ, ಏನು ಒಂದು ಸಮಸ್ಯೆ ಅಲ್ಲ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ. ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲೆನೂ ಕೆಡ್ತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯ. ಇದನ್ನ ಕಲಿಯುವುದು ಜೀವನದಲ್ಲಿ. ಅದಕ್ಕೆ ಜೀವನ ಅಂದ್ರೆ ಕಲಿಯುವುದಷ್ಟೇ. ಏನು ಕಲಿಯುವುದು ಅಂದ್ರೆ, ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ, ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಇಲ್ಲ. ಎಲ್ಲ ಅತ್ತಿಯವ್ರಿಗೆ ಇರುತ್ತೆ. ಅಲ್ಲಿ ಉಂಡಾರ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರೆ. ಆಕಿ ಕನ್ಯಾ ನೋಡಕ್ ಹೋದ್ಲ ಅತ್ತಿ, ಹೋದಾಗ ಕೇಳ್ದು ಏನು ಬರ್ತೈತಿ? ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನಂತ ಕೇಳಲತ್ತಿ. ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವನ್ಲ. ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ, ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗ ಅಂದ್ರೆ, ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ. ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ, ಅವರಿಗೆ ಸಂತರು ಅಂತ ಕರೀತಾರೆ. ಇದನ್ನು ಕರೆಯುವುದು.
ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ. ಒಪ್ಪುಕೊಳ್ಳೋದು ಜೀವನದೊಳಗೆ. ಏನು ವಯಸ್ಸಾದ ಕೂಡಲೇ ಏನಂತೀರಿ ನೀವು? ಏನ್ರಿ ಸ್ವಸ್ಥರು ಮಕ್ಕಳು ಒಟ್ಟ ನಮಗೆ ಸೇರೋದಿಲ್ಲ. ಎಲ್ಲೋ ನಮ್ಮ ಹುಡುಗ ಹೇಳ್ತಿದ್ದು ಅಂದ್ರೆ ಅದು ವಯಸ್ಸಾದ ಮೇಲೆ ಆಗೋದಲ್ಲ. ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಕಪ್ಪಿರ್ಬೇಕಂತ. ಮುಪ್ಪು ಬಂದ ಮೇಲೆ